ಆರೋಗ್ಯವೇ ಭಾಗ್ಯ. ಪೊಲೀಸ್ ಅಕಾಡೆಮಿಯಲ್ಲಿ ತರಬೇತಿ ಪಡೆಯುತ್ತಿದ್ದಾಗ ನಾನು ಅರಿತ ಅತಿ ಮುಖ್ಯ ಅಂಶವೆಂದರೆ ಪೊಲೀಸ್ ಅಧಿಕಾರಿಗಳು ಸದಾಕಾಲವೂ ಫಿಟ್ ಆಗಿರಬೇಕಾಗಿರುವುದರಿಂದ ತಮ್ಮ ಆರೋಗ್ಯದ ಬಗ್ಗೆ ಎಲ್ಲರಿಗಿಂತ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಹಾಗೂ ಆದಷ್ಟು ಮಟ್ಟಿಗೆ ರೋಗ ರುಜಿನಗಳಿಂದ ದೂರವಿರಬೇಕು ಎನ್ನುವುದು. ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ಕೊಡಲು ಕಾರಣವೆಂದರೆ ಸಾಧಾರಣವಾಗಿ ಪೊಲೀಸರು ತಮ್ಮ ಜೀವನ ಶೈಲಿಯ ಕಾರಣದಿಂದಾಗಿ ವೃತ್ತಿ ಜೀವನದಲ್ಲಿ ಹಲವಾರು ವ್ಯಾಧಿಗಳಿಗೆ ತುತ್ತಾಗುತ್ತಾರೆ. ಅವರು ದಿನದ 24 ಗಂಟೆಗಳೂ ಕರ್ತವ್ಯ ನಿರತರಾಗಿರಬೇಕಾದ ಕಾರಣ ಅವರ ಊಟ, ತಿಂಡಿ ಹಾಗೂ ವಿರಾಮಕ್ಕೆ ಇತರರಂತೆ ನಿಗದಿತ ವೇಳೆಯನ್ನು ಅನುಸರಿಸಲಾಗುವುದಿಲ್ಲ. ಕಾನೂನು ಸುವ್ಯವಸ್ಥೆಯ ಕಾರ್ಯಕ್ಕಾಗಿ ಹೋಗಿರುವ ಅವರು ಕಾರ್ಯನಿರ್ವಹಿಸುವ ಜಾಗದಲ್ಲಿ ಊಟ ಉಪಹಾರ ಮಾಡಲು ಸಮಯವಿರುವುದಿಲ್ಲ. ಅಷ್ಟೇ ಏಕೆ, ಹಲವಾರು ಬಾರಿ ಪೊಲೀಸರಿಗೆ ಬಾತ್ರೂಮ್ಗೆ ಹೋಗಲು ಸಮಯವೇ ಸಿಗುವುದಿಲ್ಲ. ಅಪರಾಧಗಳನ್ನು ತಪ್ಪಿಸಲು ಪೊಲೀಸರು ರಾತ್ರಿಯ ಗಸ್ತು ತಿರುಗಬೇಕಾಗುತ್ತದೆ. ನಾನೇ ಪೊಲೀಸ್ ಆಯುಕ್ತನಾಗಿದ್ದಾಗ ಆ ಸಂದರ್ಭದಲ್ಲಿ ವಾರಕ್ಕೆ 1 ರಾತ್ರಿ ಗಸ್ತು ಮಾಡುವ ಪರಿಪಾಠವನ್ನ ಇಟ್ಟುಕೊಂಡಿದ್ದೆ. ಪೊಲೀಸರಿಗೆ ನಿಯಮಿತ ಸಮಯದಲ್ಲಿ ನಿದ್ರೆ ಆಗದಿರುವುದರಿಂದ ಅವರ ಆರೋಗ್ಯದಲ್ಲಿ ಏರುಪೇರಾಗುವುದು ಸಹಜ. ಈ ರೀತಿ ಆಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ನಮ್ಮ ತರಬೇತಿಯಲ್ಲಿ ಕಲಿಸಿಕೊಟ್ಟಿದ್ದರು. ಅಕಾಡೆಮಿಯಲ್ಲಿ ದಿನವೂ ನಾವು ಸುಮಾರು 4 ಗಂಟೆಗಳ ಕಾಲ ದೈಹಿಕ ಕಸರತ್ತುಗಳನ್ನು ಮಾಡಲೇಬೇಕಾದ್ದರಿಂದ ದೇಹಕ್ಕೆ ವ್ಯಾಯಾಮವಂತೂ ಆಗುತ್ತಲೇ ಇತ್ತು. ನಿರ್ದಿಷ್ಟ ಸಮಯಕ್ಕೆ ನಮಗೆ ಊಟ ಉಪಹಾರಗಳು ದೊರೆಯುತ್ತಿತ್ತು. ನಮ್ಮ ವ್ಯಾಯಾಮಕ್ಕೋಸ್ಕರ ಬೆಳಗಿನ ಜಾವ 5 ಗಂಟೆಗೆ ಏಳಬೇಕಾದ್ದರಿಂದ ರಾತ್ರಿ ಬೇಗನೆ ಮಲಗಬೇಕಾಗಿತ್ತು. ಒಂದು ವೇಳೆ ರಾತ್ರಿ ಬೇಗನೆ ಮಲಗದೆಯೇ ಹೋದರೆ ನಮಗೆ ಮುಂಜಾವಿನ ಕಸರತ್ತು ಮಾಡಲು ಬಹಳಷ್ಟು ಕಷ್ಟವಾಗುತ್ತಿತ್ತು. ಹೀಗಾಗಿ ದಿನವೂ ನಿಯಮಿತವಾಗಿ ಊಟ, ವ್ಯಾಯಾಮ ಹಾಗೂ ವಿಶ್ರಾಂತಿ ಮಾಡುವ ಪರಿಪಾಠವನ್ನು ನಮಗೆ ಪೊಲೀಸ್ ಅಕಾಡೆಮಿಯಲ್ಲಿಯೇ ಕಲಿಸಿದ್ದರು. ನಾನು ಪೊಲೀಸ್ ಅಕಾಡೆಮಿಯಲ್ಲಿ ತರಬೇತಿಯನ್ನು ಮುಗಿಸಿ ನನ್ನ ಜಿಲ್ಲಾ ತರಬೇತಿಯನ್ನು ಆರಂಭಿಸಿದಾಗ ನನ್ನನ್ನು ತಮ್ಮೊಡನೆ ಉಪಹಾರ ಸೇವಿಸಲು ಕರೆದೊಯ್ದ ನಮ್ಮ DSP ಪೊಲೀಸರಿಗೆ ತಮ್ಮ ಮುಂದಿನ ಊಟ ಎಲ್ಲಿ ಸಿಗುತ್ತದೆ ಎಂದು ತಿಳಿಯದಿರುವುದರಿಂದ ಬೆಳಗಿನ ಉಪಹಾರವನ್ನು ಆದಷ್ಟು ಹೆಚ್ಚಾಗಿ ಸ್ವೀಕರಿಸಬೇಕು ಎಂದು ಹೇಳಿ ರಾಜನಂತೆ ಬೆಳಗಿನ ಉಪಹಾರವನ್ನು ಸೇವಿಸಬೇಕು, ರಾಜಕುಮಾರನಂತೆ ಮಧ್ಯಾಹ್ನದ ಭೋಜನವನ್ನು ಸೇವಿಸಬೇಕು ಹಾಗೂ ಭಿಕಾರಿಯಂತೆ ರಾತ್ರಿಯ ಊಟ ಮಾಡಬೇಕೆಂದು ತಿಳಿಸಿದ್ದರು. ಆದರೆ ಬಹಳಷ್ಟು ಜನರಿಗೆ ತಮಗೆ ಮುಂದಿನ ಊಟ ಸಿಗುವುದೇ ಇಲ್ಲ ಎಂದು ಭಾವಿಸಿ 3 ಹೊತ್ತು ಅತಿಯಾದ ಆಹಾರ ಸೇವನೆಯನ್ನು ಮಾಡುವುದಲ್ಲದೆ ಧೂಮ್ರಪಾನ ಹಾಗೂ ಮದ್ಯಪಾನವನ್ನು ಸೇವಿಸುವ ಅಭ್ಯಾಸವನ್ನು ಬೆಳೆಸಿಕೊಂಡಿರುತ್ತಾರೆ. ಇದಲ್ಲದೆ ವ್ಯಾಯಾಮ ಮಾಡುವುದನ್ನು ಬಿಟ್ಟು ಬಿಡುತ್ತಾರೆ. ಇದರಿಂದ ದೈಹಿಕವಾಗಿ ಅಸಮರ್ಥರಾಗಿರುತ್ತಾರೆ. ಯಾರಿಗೇ ಆಗಲಿ ಪ್ರತಿದಿನದ ವ್ಯಾಯಾಮ ಅತ್ಯಗತ್ಯ. ತಮಗೆ ವ್ಯಾಯಾಮ ಮಾಡಲು ವೇಳೆಯೇ ಸಿಗುವುದಿಲ್ಲ ಎಂದು ಬಹಳ ಜನ ಹೇಳುತ್ತಾರೆ. ತಾವು ಏಕೆ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡುವುದಿಲ್ಲ ಎಂದು ಹಲವಾರು ಸಬೂಬುಗಳನ್ನು ಕೊಡುತ್ತಾರೆ. ವ್ಯಾಯಾಮವನ್ನು ಮಾಡದೆ ಬೊಜ್ಜು ಹೊಟ್ಟೆಯನ್ನು ಬೆಳೆಸಿಕೊಳ್ಳುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಸೋಮಾರಿತನವೇ ಹೊರತು ಬೇರೇನೂ ಅಲ್ಲ. ಬೆಳಗ್ಗೆ ಬೇಗನೆ ಎದ್ದು ವ್ಯಾಯಾಮವನ್ನು ಮಾಡಿದಾಗ ಮಾತ್ರ ಇಡೀ ದಿನ ಮನಸ್ಸಿಗೆ ಉಲ್ಲಾಸ ಸಿಗುತ್ತದೆ. ವ್ಯಾಯಾಮ ಮಾಡುವುದರಿಂದ ದೇಹದ ರಕ್ತ ಸಂಚಲನೆ ಉತ್ತಮವಾಗಿ ಮೆದುಳು ಸಕ್ರಿಯವಾಗಿ ಕೆಲಸ ಮಾಡುತ್ತದೆ. ಆದರೆ ಬಹಳಷ್ಟು ಪೊಲೀಸ್ ಅಧಿಕಾರಿಗಳು ತರಬೇತಿಯನ್ನು ಮುಗಿಸಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದಾಗ ನಾನಾ ಕಾರಣಗಳಿಂದಾಗಿ ಆರೋಗ್ಯಕರ ಜೀವನದ ಪರಿಪಾಠವನ್ನು ಮರೆತು ಬಿಡುವಂತಾಗುತ್ತದೆ. ನಾನು ಇದಕ್ಕೆ ಹೊರತಾಗಲಿಲ್ಲ. ಇಲಾಖೆಯಲ್ಲಿ ಸುಮಾರು 6 ವರ್ಷಗಳ ಕಾಲ ಕೆಲಸ ಮಾಡಿದ ನಂತರ ನಾನು ಇತರರಂತಾದೆ. ನಾನು ಊಟ, ನಿದ್ರೆ ಹಾಗೂ ವ್ಯಾಯಾಮದ ಬಗ್ಗೆ ಹೊತ್ತು ಕೊಡದೆ ಹೋಗಿದ್ದರಿಂದ ನನಗೂ ಇತರರಂತೆ ಬೊಜ್ಜು ಹೊಟ್ಟೆ ಬಂದಿತು. ಬೊಜ್ಜು ಹೊಟ್ಟೆಯ ಪೊಲೀಸರನ್ನು ನೋಡಿ ನಗುತ್ತಿದ್ದ ನನಗೆ ಹೀಗಾಯಿತಲ್ಲ ಎಂದು ನಾನು
ಚಿಂತೆಯನ್ನು ಮಾಡಿರಲಿಲ್ಲ. ಆಗ ನಡೆದ ಒಂದು ಘಟನೆ ನನ್ನ ಮನ ಪರಿವರ್ತನೆ ಮಾಡಿತು. ನಾನು ಗುಲ್ಬರ್ಗ ಜಿಲ್ಲೆಯ SP ಆಗಿದ್ದಾಗ, ಅಂದರೆ 1984ರಲ್ಲಿ ಪ್ರಧಾನ ಮಂತ್ರಿಗಳ ರಕ್ಷಣೆಗೆಂದು ವಿಶೇಷ ರಕ್ಷಣಾ ದಳ ಎಂಬ ಹೊಸ ದಳವನ್ನು ಸ್ಥಾಪಿಸಲಾಯಿತು. ಈ ದಳಕ್ಕೆ ಬಂದು ಸೇರಲು SP ದರ್ಜೆಯ ಅಧಿಕಾರಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಯಿತು. ಪ್ರಧಾನ ಮಂತ್ರಿಗಳ ಜತೆಯಲ್ಲಿ ಇದ್ದು ಕೆಲಸ ಮಾಡಬೇಕು, ಅವರ ಜೊತೆ ದೇಶ ವಿದೇಶಗಳನ್ನು ಸುತ್ತಬೇಕು ಎನ್ನುವ ಅಭಿಲಾಷೆಯಿಂದ ನಾನು ಈ ಹುದ್ದೆಗೆ ಅರ್ಜಿಯನ್ನು ಹಾಕಿದೆ. ಆಯ್ಕೆಯಾಗಿ ಸಂದರ್ಶನದ ಕರೆ ಬಂದಿತು. ನಾನು ಗುಲ್ಬರ್ಗಾದಿಂದ ದೆಹಲಿಗೆ ಹೋಗಿ ಸಂದರ್ಶನದಲ್ಲಿ ಭಾಗವಹಿಸಿದೆ. ಆ ಸಂದರ್ಶನಕ್ಕೆ ನಮ್ಮ ದೇಶದ ಸುಮಾರು 25 IPS ಅಧಿಕಾರಿಗಳು ಬಂದಿದ್ದರು. ಸಂದರ್ಶನದ ವೇಳೆಯಲ್ಲಿ ಇತರ ಪೊಲೀಸ್ ಅಧಿಕಾರಿಗಳ ಹೊಟ್ಟೆಯಂತೆ ಗುಡಾಣದಂತಾಗಿದ್ದ ನನ್ನ ಹೊಟ್ಟೆಯತ್ತ ಒಮ್ಮೆ ಗಮನ ಹರಿಸಿದ ಹಿರಿಯ ಅಧಿಕಾರಿಗಳು, ನೀವು ನಿಯಮಿತವಾಗಿ ವ್ಯಾಯಾಮ ಮಾಡುತ್ತಿಲ್ಲವೆಂದು ಕಾಣುತ್ತದೆ. ಪ್ರಧಾನ ಮಂತ್ರಿಯವರ ರಕ್ಷಣೆಯ ಜವಾಬ್ದಾರಿಯನ್ನು ಹೊರಲು ನೀವು ದೈಹಿಕವಾಗಿ ಅಸಮರ್ಥರಂತೆ ಕಾಣುತ್ತದೆ. ಈಗಾಗಲೇ ಭಾರತದ ಪ್ರಧಾನ ಮಂತ್ರಿಯೊಬ್ಬರ ಹತ್ಯೆಯಾಗಿದೆ. ನಾವು ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯವರ ಸುತ್ತಮುತ್ತಲಿನ ರಕ್ಷಣಾ ಅಧಿಕಾರಿಗಳನ್ನು ಆರಿಸುವಾಗ ದೈಹಿಕವಾಗಿ ಅತ್ಯುತ್ತಮ ಸಾಮರ್ಥ್ಯವನ್ನು ಹೊಂದಿರುವವರನ್ನೇ ಆಯ್ಕೆ ಮಾಡುವುದರಿಂದ ನಿಮ್ಮನ್ನು ಈ ಹುದ್ದೆಗೆ ಪರಿಗಣಿಸಲಾಗುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿ ನನಗೆ ಗೇಟ್ ಪಾಸ್ ಕೊಟ್ಟರು. ಈ ಘಟನೆಯು ನನಗೆ ವೈಯಕ್ತಿಕವಾಗಿ ತೀವ್ರ ಮಾನಸಿಕ ಆಘಾತವನ್ನು ಉಂಟು ಮಾಡಿದ್ದಲ್ಲದೆ ನನಗೆ ತೀವ್ರ ಅವಮಾನವಾಗುವಂತೆ ಮಾಡಿತು. ನನ್ನ ದೇಹದ ಬಗ್ಗೆ ನಾನು ಕಾಳಜಿ ಇಡದ ಕಾರಣ ಒಂದು ಪ್ರತಿಷ್ಠಿತ ಹುದ್ದೆಯನ್ನು ನನ್ನದಾಗಿಸಿಕೊಳ್ಳಬೇಕೆಂದು ನನ್ನ ಆಸೆ ನಿರಾಸೆ ಆಯಿತಲ್ಲ ಎಂದು ನಾನು ಕೊರಗುವಂತಾಯಿತು. ಇದು ಸ್ವಯಂಕೃತ ಅಪರಾಧವೇ ಎಂದು ನನಗನ್ನಿಸಿತು. ಇನ್ನು ಮುಂದಾದರೂ ಹೀಗಾಗಬಾರದೆಂದು ನಾನು ಪಣ ತೊಟ್ಟೆ. ನಾನು ದೆಹಲಿಯಿಂದ ಗುಲ್ಬರ್ಗಕ್ಕೆ ವಾಪಸ್ಸಾದ ನಂತರ ನಡೆದ ಇನ್ನೊಂದು ಘಟನೆ ನಾನು ಮತ್ತೊಮ್ಮೆ ನನ್ನ ಆರೋಗ್ಯದತ್ತ ಗಮನ ಕೊಡುವತ್ತ ಪ್ರೇರೇಪಿಸಿತು. ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಪೊಲೀಸ್ ಟೆನ್ನಿಸ್ ಮೈದಾನದಲ್ಲಿ ಆಟವಾಡುತ್ತಿದ್ದಾಗ ಎದೆ ನೋವೆಂದು ಕುಸಿದು ಬಿದ್ದರೆಂದು ನನಗೆ ತಿಳಿಯಿತು. ಕೂಡಲೇ ನಾನು ಸ್ಥಳಕ್ಕೆ ಧಾವಿಸಿ ಇತರರ ಸಹಾಯದಿಂದ ಅವರನ್ನು ಆಸ್ಪತ್ರೆಗೆ ಸೇರಿಸಿದೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರಿಗೆ ತೀವ್ರ ಹೃದಯಾಘಾತವಾಗಿ ನನ್ನ ಎದುರೇ ಅವರು ಸಾವನ್ನಪ್ಪಿದರು. ಅವರು ಅಸುನೀಗಿದ್ದಾಗ ಅವರ ವಯಸ್ಸು ಕೇವಲ 32 ವರ್ಷ. ಈ ಘಟನೆ ನನ್ನಲ್ಲಿ ಗಾಬರಿ ಮೂಡಿಸಿ ನನ್ನ ಆರೋಗ್ಯದ ಬಗ್ಗೆ ನಾನು ಇನ್ನಷ್ಟು ಕಾಳಜಿಯನ್ನು ವಹಿಸಲು ಕಾರಣವಾಯಿತು. ನಂತರದ ದಿನಗಳಲ್ಲಿ ನಾನು ಆರೋಗ್ಯದತ್ತ ಹೆಚ್ಚಿನ ಗಮನ ಹರಿಸಿದೆ. ಪ್ರತಿದಿನವೂ 12ರಿಂದ 16 ಗಂಟೆಗಳ ಕಾಲ ನಾನು ದುಡಿಯುತ್ತಿದ್ದರೂ ನಿತ್ಯದ ವ್ಯಾಯಾಮವನ್ನು ಪುನರಾರಂಭಿಸಿದೆ. ಪ್ರತಿದಿನವೂ ಬೆಳಗಿನ 5 ಗಂಟೆಯಿಂದ 7ರವರೆಗೆ ಜಾಗಿಂಗ್ ಮಾಡಲಾರಂಭಿಸಿದೆ. ಪ್ರತಿ ಸಂಜೆಯೂ ಬ್ಯಾಡ್ಮಿಂಟನ್ ಆಡತೊಡಗಿದೆ. ನಿಯಮಿತವಾಗಿ ಊಟ ಮಾಡುವುದನ್ನು ಪ್ರಾರಂಭಿಸಿದೆ. ಕಾರ್ಯನಿಮಿತ್ತ ಎಲ್ಲೇ ಇದ್ದರೂ ಊಟದ ಸಮಯ ಬಂದಾಗ ಜೇಬಿನಲ್ಲಿ ಇಟ್ಟುಕೊಂಡಿರುತ್ತಿದ್ದ ಬಿಸ್ಕತ್, ಬನ್, ಬಾದಾಮಿ, ಖರ್ಜೂರ ಮುಂತಾದವನ್ನ ತಿನ್ನುತ್ತಿದ್ದೆ. ಕೆಲವೇ ವಾರಗಳಲ್ಲಿ ನಾನು ತರಬೇತಿ ಸಮಯದಲ್ಲಿ ಇದ್ದಂತಹ ಸೈಜಿಗೆ ವಾಪಸ್ಸಾದೆ. ಅಂದಿನಿಂದ ಪುನರಾರಂಭವಾದ ಶಿಸ್ತಿನ ಚಟುವಟಿಕೆ ನಾನು ಇಲಾಖೆಯಿಂದ ನಿವೃತ್ತಿ ಹೊಂದಿದ್ದರೂ ನನ್ನನ್ನು ಬಿಟ್ಟಿಲ್ಲ. ಹಲವಾರು ಮಂದಿ ಚಿಕ್ಕ ವಯಸ್ಸಿನಲ್ಲಿಯೇ ಸಾವನ್ನಪ್ಪುತ್ತಿರುವುದು ನಮಗೆ ಗಾಬರಿಪಡಿಸುತ್ತಿದೆ. ಸಣ್ಣ ವಯಸ್ಸಿಗೆ ಮಧುಮೇಹ, ರಕ್ತದೊತ್ತಡ ಹಾಗೂ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೆ ನಮ್ಮ ಯುವಕರು ತುತ್ತಾಗುತ್ತಿದ್ದಾರೆ. ಇದಕ್ಕೆ ಕಾರಣವೆಂದರೆ ಕಾಲಕಾಲಕ್ಕೆ ಊಟ, ವ್ಯಾಯಾಮ, ನಿದ್ರೆ ಅಥವಾ ವಿಶ್ರಾಂತಿ ಪಡೆಯದೆ ಹಲವಾರು ಬಗೆಯ ಮಾನಸಿಕ ಒತ್ತಡಗಳನ್ನು ಹೊಂದಿರುವುದೇ ಆಗಿದೆ. ಜೀವನದಲ್ಲಿ ಅನುಭವಿಸುವ ಒತ್ತಡದ ನಿವಾರಣೆಗಿಂತ ಉತ್ತಮ ಉಪಾಯವೆಂದರೆ ಯೋಗಾಭ್ಯಾಸ ಹಾಗೂ ಧ್ಯಾನ. ಎಲ್ಲಕ್ಕಿಂತ ಹೆಚ್ಚಾಗಿ ಪೊಲೀಸರಾಗಲಿ ಅಥವಾ ಯಾರೇ ಆಗಲಿ ತಮ್ಮ ಕುಟುಂಬದವರೊಡನೆ ಆದಷ್ಟು ಹೆಚ್ಚಿನ ಸಮಯವನ್ನು ಕಳೆದರೆ ವೃತ್ತಿಯಲ್ಲಿ ಬರುವ ಒತ್ತಡವನ್ನು ಮರೆಯಬಹುದಾಗಿದೆ. ನಮ್ಮ ಕುಟುಂಬದ ಜೊತೆ ನಾವು ಹೆಚ್ಚಿನ ಸಮಯ ಕಳೆಯುವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ವಿದ್ಯಾರ್ಥಿಗಳಾಗಲಿ ಅಥವಾ ವೃತ್ತಿನಿರತರಾಗಲಿ ಆರೋಗ್ಯವೇ ಭಾಗ್ಯ ಎಂಬ ನುಡಿಯ ಬಗ್ಗೆ ಗಮನವನ್ನು ಹರಿಸುತ್ತಿಲ್ಲ. ಚಿಕ್ಕಂದಿನಿಂದಲೂ ನಿಯಮಿತ ಭೋಜನ,
ನಿಯಮಿತ ವ್ಯಾಯಾಮ ಹಾಗೂ ನಿಯಮಿತ ಧ್ಯಾನ ಇಲ್ಲವೇ ಯೋಗಾಭ್ಯಾಸದಿಂದ ನಾವು ನಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಟ್ಟುಕೊಳ್ಳಬಹುದು. ನಮ್ಮ ಪ್ರಧಾನಿ ಲವಲವಿಕೆಯಿಂದ ಇರುವ ಗುಟ್ಟೆ ಆರೋಗ್ಯದ ಬಗ್ಗೆ ಅವರಿಗಿರುವ ಶಿಸ್ತು. ಅಥರ್ವ ವೇದದಲ್ಲಿ ಬರುವ ಶ್ಲೋಕ ಪಶ್ಯೇಮ ಶರದಶತಂ ಜೀವೇಮ ಶರದಶತಂ ಬುದ್ಧಿಯೇಮ ಶರದಶತಂ ಎನ್ನುವುದರ ಅನುಗುಣವಾಗಿ ನಾವು 100 ಕಾಲ ಸುಖವಾಗಿ ಬಾಳಬೇಕಾದರೆ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಇಡಲೇಬೇಕು. ಹಾಗಾದಾಗ ಇಡೀ ದೇಶವೇ ಪ್ರಗತಿಯತ್ತ ಸಾಗುತ್ತದೆ. ಮೊದಲ ನೋಟದ ಪ್ರಾಮುಖ್ಯತೆ. ನಾವು ಅಂಗಡಿಗೆ ಹೋಗಿ ಯಾವುದಾದರೂ ವಸ್ತುವನ್ನು ಖರೀದಿಸುವಾಗ ಎಲ್ಲಕ್ಕೂ ಮೊದಲಿಗೆ ಆ ವಸ್ತುವಿನ ಪ್ಯಾಕಿಂಗ್ ನೋಡಿಯೇ ಆ ವಸ್ತುವನ್ನು ಕೊಳ್ಳಬೇಕೇ ಬೇಡವೇ ಎಂಬ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇವೆ. ಅದೇ ರೀತಿ ಮೇಲ್ನೋಟವು ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ತೆಗೆದುಕೊಳ್ಳುವ ಭಾವನೆಯಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸುತ್ತದೆ. ಫಸ್ಟ್ ಇಂಪ್ರೆಷನ್ ಈಸ್ ದ ಬೆಸ್ಟ್ ಇಂಪ್ರೆಷನ್ ಎನ್ನುವ ನುಡಿಯನ್ನು ನಾವೆಲ್ಲರೂ ಕೇಳಿದ್ದೇವೆ. ನಾವು ಪ್ರಪ್ರಥಮವಾಗಿ ಒಬ್ಬರನ್ನು ಭೇಟಿ ಮಾಡುವಾಗ ಅವರು ನೋಡಲು ಹೇಗೆ ಕಾಣುತ್ತಾರೆ ಎನ್ನುವುದೇ ಪರಸ್ಪರರ ಮಧ್ಯೆ ಉಂಟಾಗುವ ಭಾವನೆಗಳ ಮೇಲೆ ಹೆಚ್ಚಿನ ಪಾತ್ರವನ್ನು ವಹಿಸುತ್ತದೆ. ಕೆಲವರನ್ನು ನಾವು ಕಂಡ ಕೂಡಲೇ ಅವರಿಂದ ದೂರವಿರಬೇಕೆಂದು ಬಯಸುತ್ತೇವೆ. ಕೆಲವರನ್ನು ಕಂಡರೆ ಅವರ ಸಮೀಪಕ್ಕೆ ನಾವು ಹೋಗಬೇಕು ಎಂದುಕೊಳ್ಳುತ್ತೇವೆ. ನಾವು ಒಬ್ಬರನ್ನು ಪ್ರಥಮ ಬಾರಿಗೆ ನೋಡಿದಾಗ ನಮ್ಮ ಮನದಲ್ಲಿ ಯಾವ ಭಾವನೆಯು ಉಂಟಾಯಿತೋ ಅದೇ ಭಾವನೆಯೇ ಸುದೀರ್ಘ ಕಾಲ ನಮ್ಮ ಮನದಲ್ಲಿ ಅಚ್ಚಾಗಿ ಉಳಿದು ಬಿಟ್ಟಿರುತ್ತದೆ. ಇದನ್ನು ಬದಲಾಯಿಸುವುದು ತೀರಾ ಕಷ್ಟ. ಇದೇ ಕಾರಣಕ್ಕಾಗಿಯೇ ನಮ್ಮ ಹಿರಿಯರು ಯಾವುದೇ ಸಂದರ್ಶನಕ್ಕೆ ನಾವು ಹೋಗುವಾಗ ಶುಭ್ರವಾದ ವಸ್ತ್ರಗಳನ್ನು ಧರಿಸಿರಬೇಕು, ತಲೆ ಕೂದಲನ್ನು ನೀಟಾಗಿ ಬಾಚಿರಬೇಕು, ಮುಖಕ್ಷೌರವನ್ನು ಮಾಡಿಕೊಂಡಿರಬೇಕು ಮುಂತಾದ ಸೂಚನೆಗಳನ್ನು ನಮಗೆ ಕೊಡುತ್ತಿದ್ದರು. ವಾಹಿನಿಯೊಂದಕ್ಕೆ ನೀಡಿದ ಒಂದು ಸಂದರ್ಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಾವು ಸಣ್ಣವರಿದ್ದಾಗ ತಮ್ಮ ಬಳಿ 2 ಜೋಡಿ ಬಟ್ಟೆಗಳಿದ್ದರೂ ತಾವು ಅವನ್ನು ಶುಭ್ರವಾಗಿ ಇಟ್ಟುಕೊಂಡು ಚೆಂಬೊಂದರಲ್ಲಿ ಬಿಸಿನೀರು ಹಾಕಿ ಇಸ್ತ್ರಿ ಮಾಡಿ ಧರಿಸುತ್ತಿದ್ದೆ ಎಂದು ಹೇಳಿದ್ದಾರೆ. ಈಗಲೂ ಅವರು ತಾವು ತೊಡುವ ಉಡುಗೆಗಳಿಗೆ ಮಹತ್ವವನ್ನು ಕೊಡುವುದನ್ನು ನಾವು ಕಂಡಿದ್ದೇವೆ. ಚಿಕ್ಕಂದಿನಲ್ಲಿ ನಾನು ಮಾರನೆಯ ದಿನ ಧರಿಸಬೇಕಾಗಿದ್ದ ಬಟ್ಟೆಗಳನ್ನು ನನ್ನ ತಲೆದಿಂಬಿನ ಕೆಳಗೆ ಇಟ್ಟು ಅವು ಇಸ್ತ್ರಿಯಾಗುವಂತೆ ಮಾಡುತ್ತಿದ್ದೆ. ಪೊಲೀಸ್ ತರಬೇತಿಯಲ್ಲೂ ನಮ್ಮ ಉಡುಗೆ ತೊಡುಗೆಗಳ, ಅದರಲ್ಲಿಯೂ ಸಮವಸ್ತ್ರದ ಒಪ್ಪ ಓರಣದ ಬಗ್ಗೆ ಒತ್ತು ನೀಡಲಾಯಿತು. ನಾವು ತೊಡುವ ಉಡುಗೆಗಳು ಗರಿಗರಿಯಾಗಿ ಇಸ್ತ್ರಿಯಾಗಿರಬೇಕು, ನಮ್ಮ ಬೂಟುಗಳು ಫಳಫಳ ಹೊಳೆಯುತ್ತಿರಬೇಕು, ನಾವು ಯಾವಾಗಲೂ ಮುಖಕ್ಷೌರವನ್ನು ಮಾಡಿಕೊಂಡಿರಬೇಕು ಇತ್ಯಾದಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪಾದರಕ್ಷೆಗಳ ಬಗ್ಗೆ ನಾವು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಎಂದು ತಿಳಿ ಹೇಳಲಾಯಿತು. ಬಹಳ ಮಂದಿ ನಮ್ಮ ಪಾದರಕ್ಷೆಗಳನ್ನು ನೋಡಿಯೇ ನಾವೆಂತಹವರು ಎನ್ನುವುದನ್ನು ತೀರ್ಮಾನಿಸುತ್ತಾರೆ ಎಂದು ನಮಗೆ ಹೇಳಿದಾಗ ಆಶ್ಚರ್ಯವಾಗಿತ್ತು. ಪಾದರಕ್ಷೆ ಹಾಗೂ ಉಡುಗೆ ತೊಡುಗೆಗಳಲ್ಲದೆ ನಮ್ಮ ಮುಖಭಾವವೂ ನಮ್ಮ ಬಗ್ಗೆ ಇತರರಿಗೆ ಬರುವ ಭಾವನೆಗಳ ಮೇಲೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ನಾವು ಯಾವಾಗಲೂ ಸಿಡುಕು ಮೂತಿಯವರಾಗಿದ್ದರೆ ನಮ್ಮ ಬಗ್ಗೆ ಸ್ವಾಭಾವಿಕವಾಗಿ ಇತರರಿಗೆ ಕೆಟ್ಟ ಭಾವನೆ ಮೂಡುತ್ತದೆ. ಒಂದು ವೇಳೆ ನಾವು ಧೂರ್ತ ಸ್ವಭಾವವನ್ನು ಹೊಂದಿರದಿದ್ದರೂ, ನಾವು ಖಡಕ್ಕಾಗಿ ಇಲ್ಲದಿದ್ದರೂ, ನಾವು ಮುಖವನ್ನು ಗಂಟು ಹಾಕಿಕೊಂಡಿದ್ದರೆ ಬೇರೆ ಯಾರಿಗೂ ನಮ್ಮೊಡನೆ ವ್ಯವಹಾರ ಮಾಡಲು ಇಷ್ಟವಾಗುವುದಿಲ್ಲ. ಮುಖ ಗಂಟು ಹಾಕಿಕೊಂಡವರನ್ನು ನಾವು ನೋಡಿದಾಗ ಇವನಿಗೆ ತನ್ನದೇ ಆದ ಏನೋ ತೊಂದರೆ ಇರಬಹುದು, ಇವನನ್ನು ನಾವು ಮಾತನಾಡಿಸಿದರೆ ಅವನಿಗೆ ಇಷ್ಟವಾಗದಿರಬಹುದು, ಆತ ಜಗಳಕ್ಕೆ ಬರಬಹುದು, ಇವನ ಸಹವಾಸವೇ ಬೇಡ ಎಂದು ಭಾವಿಸಿ ಅವರ ಜೊತೆಗೆ ವ್ಯವಹರಿಸಲು ಇಷ್ಟಪಡುವುದಿಲ್ಲ. ಅನಿವಾರ್ಯವಾದರೆ ಮಾತ್ರ ಅವರ ಸಂಪರ್ಕವನ್ನು ಮಾಡಲಾಗುತ್ತದೆ. ಗುಲ್ಬರ್ಗಾದಲ್ಲಿ ನಡೆದ ಒಂದು ಘಟನೆಯನ್ನು ಇಲ್ಲಿ ಪ್ರಸ್ತುತ ಎಂದು ಭಾವಿಸುತ್ತೇನೆ. ನಾನು ಜಿಲ್ಲೆಯ ಪ್ರಾಯೋಗಿಕ ತರಬೇತಿಗಾಗಿ ಗುಲ್ಬರ್ಗಾಕ್ಕೆ ನಿಯುಕ್ತಿ ಹೊಂದಿದೆ. ಆ ಸಮಯದಲ್ಲಿ ನನ್ನೊಂದಿಗೆ ಇನ್ನೊಬ್ಬ ಪ್ರಶಿಕ್ಷಣಾರ್ಥಿ ಇದ್ದ. ಆತನೇ ಕರ್ನಾಟಕ ಲೋಕಸೇವಾ ಆಯೋಗದಿಂದ ನೇರವಾಗಿ ಡಿವೈಎಸ್ಪಿ ಹುದ್ದೆಗೆ ಭರ್ತಿಯಾಗಿದ್ದ ಹರಿಕೃಷ್ಣ. ನಾನು ಮತ್ತು ಹರಿ ಒಂದೇ ಕೋಣೆಯಲ್ಲಿ ರೂಮ್ಮೇಟ್ಗಳಾಗಿ ಇರುತ್ತಿದ್ದೆವು. ಸದಾಕಾಲವೂ ಒಟ್ಟಾಗಿ ಊಟ ಮಾಡುತ್ತಿದ್ದೆವು, ಒಟ್ಟಾಗಿ ಗಸ್ತು ತಿರುಗುತ್ತಿದ್ದೆವು, ಒಟ್ಟಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದೆವು. ಹೀಗಾಗಿ ನಮಗೆ ಲವಾಕುಶ ಎನ್ನುವ ಬಿರುದನ್ನು ಗುಲ್ಬರ್ಗಾದ ಜನ ಕೊಟ್ಟಿದ್ದರು. ಹರಿ ಸ್ವಭಾವತಃ ಒಳ್ಳೆಯ ವ್ಯಕ್ತಿ.
ಅವನಿಗೆ ಎಲ್ಲರ ಮೇಲೂ ಅನುಕಂಪ. ಬಡಬಗ್ಗರಿಗೆ, ಅಮಾಯಕರಿಗೆ ಒಳಿತನ್ನು ಮಾಡಬೇಕು ಎನ್ನುವ ಮಹದಾಸೆ ಇಟ್ಟುಕೊಂಡಿದ್ದವನು. ಕಳ್ಳಕಾಕರಿಗೆ ತಾನು ಸಿಂಹ ಸ್ವಪ್ನವಾಗಿರಬೇಕು, ಬಡವ ಬಲ್ಲಿದರಿಗೆ, ದೀನದಲಿತರಿಗೆ ತಾನು ಸಹಾಯ ಮಾಡಲೇಬೇಕು ಎನ್ನುವುದು ಅವನ ಉದ್ದೇಶವಾಗಿತ್ತು. ಹೀಗಾಗಿ ಯಾವುದೇ ಸಮಸ್ಯೆ ಬಂದರೂ ಕೂಡಲೇ ತಾನೇ ಮುಂದಾಗಿ ಅದನ್ನು ಬಗೆಹರಿಸಲು ಪ್ರಯತ್ನಿಸುತ್ತಿದ್ದ. ಆತನ ಇನ್ನೊಂದು ಗುಣವೆಂದರೆ ದೊಂಬಿ, ಗಲಭೆ ಮುಂತಾದ ಸನ್ನಿವೇಶಗಳು ಎದುರಾದಾಗ ತಾನೇ ಮೊದಲು ಮುನ್ನುಗ್ಗುತ್ತಿದ್ದ. ಈ ಗುಣವೇ ಮುಂದೆ ಅವನಿಗೆ ಮುಳುವಾಯಿತು. ಆದರೆ ನಾನು ಈಗ ಹೇಳು ಹೊರಟಿರುವುದು ಅದನ್ನಲ್ಲ. ಹರಿ ಯಾವಾಗಲೂ ತನ್ನ ಮುಖವನ್ನು ಗಂಟು ಹಾಕಿಕೊಂಡಿರುತ್ತಿದ್ದರಿಂದ ಸಾರ್ವಜನಿಕರಿಗೆ ಇವನು ಸ್ನೇಹ ಭಾವದವನಲ್ಲ ಎನ್ನುವ ಭಾವನೆ ಬಂದುಬಿಟ್ಟಿತ್ತು. ನಾವು ತರಬೇತಿ ಹೊಂದುತ್ತಿದ್ದ ಸಮಯದಲ್ಲಿ ಗುಲ್ಬರ್ಗಾ ನಗರದಲ್ಲಿ ನೀರಿಗಾಗಿ ಹಾಹಾಕಾರವೆದ್ದು ಅಲ್ಲಿಯ ಜನ ಗುಲ್ಬರ್ಗಾದ ವಿಭಾಗೀಯ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಿದಾಗ ನಗರ ಪೊಲೀಸರ ಜತೆ ನಾನು ಹಾಗೂ ಹರಿ ಅಲ್ಲಿ ಬಂದೋಬಸ್ತ್ ಕರ್ತವ್ಯದಲ್ಲಿ ಇದ್ದೆವು. ಇದ್ದಕ್ಕಿದ್ದಂತೆ ಅಲ್ಲಿ ನೆರೆದ ಜನರು ಉದ್ರಿಕ್ತಗೊಂಡು ಕಚೇರಿಯಲ್ಲಿದ್ದ ಪೀಠೋಪಕರಣಗಳನ್ನು ಧ್ವಂಸ ಮಾಡತೊಡಗಿ ಕಚೇರಿಯ ಕರ್ಟನ್ಗಳಿಗೆ ಬೆಂಕಿ ಹಚ್ಚಲು ತೊಡಗಿದಾಗ ನಮಗೆ ಲಾಠಿ ಚಾರ್ಜ್ ಮಾಡಲು ಆದೇಶ ಬಂದಿತು. ಆದೇಶವಾದ ಕೂಡಲೇ ಹರಿ ನೇರವಾಗಿ ಗುಂಪಿನತ್ತ ಧಾವಿಸಿ ಕಂಡವರಿಗೆ ಲಾಠಿಯ ರುಚಿಯನ್ನು ತೋರಿಸತೊಡಗಿದ. ಹೀಗೆ ಮಾಡುತ್ತಾ ಹರಿ ತನಗರಿವಿಲ್ಲದಂತೆಯೇ ಗುಂಪಿನಲ್ಲಿ ಬಹುದೂರ ಮುನ್ನುಗ್ಗಿದ್ದ. ಇತರ ಪೊಲೀಸರು ಅವನಿಂದ ಬಹಳ ಹಿಂದೆ ಇದ್ದರು. ಈ ಸಂದರ್ಭದಲ್ಲಿ ಒಬ್ಬಂಟಿಯಾಗಿದ್ದ ಹರಿಯನ್ನು ಉದ್ರಿಕ್ತ ಜನ ಸುತ್ತುವರಿದು ಥಳಿಸಲು ಆರಂಭಿಸಿದರು. ಏನೂ ತೋಚದ ಹರಿ ಉದ್ರಿಕ್ತ ಜನರಿಂದ ತಪ್ಪಿಸಿಕೊಂಡು ಓಡಿ ಹೋಗಿ ಅಲ್ಲೇ ಇದ್ದ ಕೊಠಡಿಯಲ್ಲಿ ಅಡಗಿಕೊಂಡು ಕೊಠಡಿಯ ಬಾಗಿಲನ್ನು ಮುಚ್ಚಿದ. ಆ ಕೊಠಡಿಯ ಮುಂದೆ ಗುಂಪೊಂದು ನೆರೆದು ಬಾಗಿಲನ್ನು ಒಡೆಯಲು ಪ್ರಯತ್ನಿಸುತ್ತಿತ್ತು. ನಾನು ಕೆಲವು ಅಧಿಕಾರಿಗಳನ್ನು ಕೂಡಲೇ ನನ್ನ ಜೊತೆಗೆ ಕರೆದುಕೊಂಡು ಹೋಗಿ ಹರಿಯಿದ್ದ ಕೋಣೆಯ ಮುಂದೆ ನೆರೆದಿದ್ದವರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವರನ್ನು ಚದುರಿಸಿ ಹರಿಯನ್ನು ರಕ್ಷಿಸಿದೆ. ಆ ರಾತ್ರಿ ನಾವು ನಮ್ಮ ಬಿಡಾರಕ್ಕೆ ವಾಪಸ್ಸಾಗುವಾಗ ನಮ್ಮ ಅಧಿಕಾರಿಗಳ ಜತೆಗೆ ಈ ಘಟನೆಯ ಬಗ್ಗೆ ಚರ್ಚಿಸಿದೆ. ಸರ್, ತಾವು ಹರಿಕೃಷ್ಣ ಸಾಹೇಬರು ಮಾಡಿದ ಒಂದು ತಪ್ಪನ್ನು ಗಮನಿಸಿರಲಿಕ್ಕಿಲ್ಲ. ಲಾಠಿ ಚಾರ್ಜ್ ಮಾಡುವ ಮೊದಲು ನಾವೆಲ್ಲರೂ ಉದ್ರಿಕ್ತ ಜನರನ್ನು ಶಾಂತಗೊಳಿಸಲು ಅವರ ಜೊತೆಗೆ ಸಂಭಾಷಣೆಯಲ್ಲಿ ತೊಡಗಿದ್ದಾಗ ಹರಿಕೃಷ್ಣ ಗಂಟು ಮುಖವನ್ನೇ ಹಾಕಿಕೊಂಡು ಅವರಿಗೆ ಗದರಿದ್ದರು. ಹೀಗಾಗಿ ಅವರಿಗೆ ಹರಿಯವರ ಬಗ್ಗೆ ಕೋಪದ ಭಾವನೆ ಬಂದಿತ್ತು. ಗುಂಪನ್ನು ಚದುರಿಸಲು ಆ ಅಧಿಕಾರಿ ಗುಂಪಿನ ಒಳಗೆ ನುಗ್ಗಿದ ಕೂಡಲೇ ಅವರು ಮುತ್ತಿಗೆ ಹಾಕಿ ಸಾಹೇಬರನ್ನು ಥಳಿಸತೊಡಗಿದರು. ಒಂದು ವೇಳೆ ನಾವು ಕೂಡಲೇ ಸ್ಥಳಕ್ಕೆ ಹೋಗದಿದ್ದರೆ ಅನಾಹುತವೇ ಸಂಭವಿಸುತ್ತಿತ್ತು ಎಂದರು. ನಾನು ಅನಂತರ ಹರಿಯ ಜೊತೆ ಈ ವಿಷಯದ ಬಗ್ಗೆ ಚರ್ಚಿಸುತ್ತಾ ಹೀಗೆ ಹೇಳಿದೆ. ನಾನು ನೀನು ಬೇರೆ ಬೇರೆ ವ್ಯಕ್ತಿತ್ವವನ್ನು ಉಳ್ಳವರು. ನೀನು ಮೃದು ಸ್ವಭಾವದವನು, ನಾನು ನಿನಗಿಂತ ಖಡಕ್ ಅಧಿಕಾರಿ. ನಾನು ಮುಲಾಜಿಲ್ಲದೆ ಯಾರ ಮೇಲೆಯೂ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲು ಹಿಂಜರಿಯುವುದಿಲ್ಲ. ಆದರೂ ನಮ್ಮ ಕಿರಿಯ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ನನ್ನ ಹತ್ತಿರ ಬರಲು ಅಂಜುವುದಿಲ್ಲ, ಏಕೆಂದರೆ ನಾನು ನಗುನಗುತ್ತಾ ಇರುತ್ತೇನೆ. ನೀನು ಮೃದು ಹೃದಯದ ಅಧಿಕಾರಿಯಾಗಿದ್ದರೂ ಯಾವಾಗಲೂ ಮುಖ ಗಂಟು ಹಾಕಿಕೊಂಡಿರುವುದರಿಂದ ನೀನು ಬಹಳ ಕಠಿಣ ಸ್ವಭಾವದವನೆಂದು ಭಾವಿಸಿ ಜನ ನಿನ್ನ ಹತ್ತಿರ ಬರಲು ಅಂಜುತ್ತಾರೆ ಎಂದೆ. ಹರಿ ನನ್ನ ಈ ಮಾತನ್ನು ನಂಬದೇ ಹೋದ್ದರಿಂದ ನಾನು ಮಾರನೆಯ ದಿನ ಕೆಲವು ಪೊಲೀಸ್ ಅಧಿಕಾರಿಗಳನ್ನು ನಮ್ಮ ಬಳಿಗೆ ಕರೆದು ನನಗೂ ಹರಿಗೂ ಇರುವ ಮುಖ್ಯ ವ್ಯತ್ಯಾಸವೇನು ಎಂದು ಕೇಳಿದೆ. ಸರ್, ನೀವು ಯಾವಾಗಲೂ ನಗುನಗುತ್ತಾ ಇರುತ್ತೀರಿ. ಹರಿಕೃಷ್ಣ ಸಾಹೇಬರು ಸಿಡುಕಿನ ಮುಖದಿಂದ ಇರುತ್ತಾರೆ. ಹೀಗಾಗಿ ಅವರ ಬಳಿ ವ್ಯವಹರಿಸಲು ನಮಗೆ ಹೆದರಿಕೆಯಾಗುತ್ತದೆ. ನಿಮ್ಮ ಬಳಿ ವ್ಯವಹರಿಸಲು ನಮಗೆ ಯಾವ ಸಂಕೋಚವೂ ಆಗುವುದಿಲ್ಲ ಎಂದು ಹೇಳಿದಾಗ ಹರಿಗೆ ನಾನು ಹೇಳಿದ ಮಾತುಗಳು ಅರ್ಥವಾಗಿ ಇನ್ನು ಮುಂದೆ ತಾನು ಸಿಡುಕುವ ಮುಖದವನಾಗಿರುವುದಿಲ್ಲ ಎಂದು ತೀರ್ಮಾನಿಸಿದ. ಯಶಸ್ವಿ ಜನರು ಯಾವಾಗಲೂ ಹಸನ್ಮುಖರಾಗಿರುತ್ತಾರೆ. ತಮ್ಮ ಬಳಿಗೆ ಬಂದವರೊಡನೆ ನಯ ವಿನಯದಿಂದ ಮಾತನಾಡುತ್ತಾರೆ. ತಮ್ಮ ನಡೆನುಡಿಗಳಿಂದ ಇತರರನ್ನು ಆಕರ್ಷಿಸುತ್ತಾರೆ. ಮೊದಲ ನೋಟದಲ್ಲಿಯೇ ಇತರರು ಅವರ ಬಗ್ಗೆ ಗೌರವವನ್ನು ಹೊಂದುವಂತೆ ಮಾಡುತ್ತಾರೆ.